ನಾಳೆ ಮಾರ್ಚ್ 23ರಂದು ದಾಂಡೇಲಿಯಲ್ಲಿ 16ನೇ ವರ್ಷದ ಬೃಹತ್ ರಕ್ತದಾನ ಶಿಬಿರ. ದಾಂಡೇಲಿಯಲ್ಲಿ ಸೇವಾ ಸಂಕಲ್ಪ ತಂಡದ ಸುಧೀರ್ ಶೆಟ್ಟಿ ಮಾಹಿತಿ. ಸೇವಾ ಸಂಕಲ್ಪ ತಂಡ ದಾಂಡೇಲಿ ಹಾಗೂ ಭಗತ್ ಸಿಂಗ್ ಯುವ ಬಳಗ ದಾಂಡೇಲಿ ಇವರ ಆಶ್ರಯದಡಿ ನಗರದ ಜೆಟಿಟಿಸಿ ಕಾಲೇಜಿನ ಸಹಯೋಗದೊಂದಿಗೆ ನಾಳೆ ಮಾರ್ಚ್ 23ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4:15 ಗಂಟೆಯವರೆಗೆ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಜೆಟಿಟಿಸಿ ಕಾಲೇಜಿನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ದಾಂಡೇಲಿಯ ಸೇವಾ ಸಂಕಲ್ಪ ತಂಡದ ಸುಧೀರ್ ಶೆಟ್ಟಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಅವರು ಇಂದು ಭಾನುವಾರ ಸಂಜೆ 4:15 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು. ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಮಾರ್ಚ್ 23 ಹುತಾತ್ಮ ದಿನ. ಭಗತ್ ಸಿಂಗ್ ರಾಜ್ಗುರು ಸುಖದೇವರನ್ನು ಗಲ್ಲಿಗೇರಿಸಿದ ದಿನ. ಇದರ ಪ್ರಯುಕ್ತ ಪ್ರತಿ ವರ್ಷ ಮಾರ್ಚ್ 23ನೇ ತಾರೀಕಂದು ದಾಂಡೇಲಿಯಲ್ಲಿ ಭಗತ್ ಸಿಂಗ್ ಯುವ ಬಳಗ ಮತ್ತು ಸೇವಾ ಸಂಕಲ್ಪದ ತಂಡದ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸ್ತಾ ಬಂದಿದ್ದೇವೆ. ಕಳೆದ ಸತತ 15 ವರ್ಷಗಳ ಕಾಲ ಈ ಒಂದು ಕ್ಯಾಂಪ್ ಮುಗಿದಿದ್ದು ಈಗ ನಾಳೆ 23ನೇ ತಾರೀಕಿಗೆ ಸೋಮವಾರ ದಿನ 16ನೇ ವರ್ಷದ ಕ್ಯಾಂಪ್ ನಡೀಲಿಕ್ಕಿದೆ. ದಾಂಡೇಲಿಯ ದೇಶಭಕ್ತರು ಹಾಗೂ ರಕ್ತದಾನಗಳಾಗಿರುವಂಥ ತಮ್ಮೆಲ್ಲರ ಸಹಕಾರದಿಂದ 15 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ. 16ನೇ ವರ್ಷವೂ ಕೂಡ ಯಶಸ್ವಿಯಾಗಿ ಪೂರೈಸಲು ನಿಮ್ಮೆಲ್ಲರ ಸಹಕಾರ ಇರುತ್ತದೆ ಅನ್ನುವಂಥದ್ದು ನಂಬಿಕೆಯಿಂದ ನಿಮ್ಮೆಲ್ಲರನ್ನು ರಕ್ತದಾನ ಶಿಬಿರಕ್ಕೆ ಆಹ್ವಾನಿಸುತ್ತಿದ್ದೇವೆ. ತಾವೆಲ್ಲರೂ ಬರ್ತೀರಿ ಎಂದು ನಂಬಿದ್ದೇವೆ. ಧನ್ಯವಾದಗಳು. ಈ ವರ್ಷದ ನಿಮ್ಮ ರಕ್ತದಾನ ಶಿಬಿರದ ವಿಶೇಷತೆ ಏನು? ಕಳೆದ 15 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. 16ನೇ ವರ್ಷವೂ ವಿಶೇಷನೇ. ನಮ್ಮ ಒಂದೇ ಇಂಟೆನ್ಷನ್ ಏನಿದೆ ಅಂದರೆ ದಾಂಡೇಲಿ ಜನರಿಗೆ ಎಲ್ಲೂ ಕೂಡ ರಕ್ತದ ಕೊರತೆ ಆಗಬಾರ್ದು ಅನ್ನುವಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಕಾರ್ಯ ಮಾಡ್ತಾ ಇದ್ದೀವಿ. ವಿಶೇಷತೆ ಅಂತ ಹೇಳಿದ್ರೆ ನಾವು ಕೊಡುವಂಥ ಒಂದು ಯೂನಿಟ್ ರಕ್ತ 3 ಜನರ ಜೀವ ಉಳಿಸುತ್ತೆ ಅನ್ನುವಂಥದ್ದೇ ವಿಶೇಷತೆ. ದಾಂಡೇಲಿಯ ಇತಿಹಾಸದಲ್ಲಿ ರಕ್ತದಾನ ಶಿಬಿರದಲ್ಲಿ ಅತಿ ಹೆಚ್ಚು ಯೂನಿಟ್ಗಳನ್ನು ನೀಡಿದಂಥ ರಕ್ತದಾನವನ್ನು ಮಾಡಿರುವಂತಹ ಹೆಗ್ಗಳಿಕೆ ನಿಮ್ಮ ಸೇವಾ ಸಂಕಲ್ಪ ತಂಡಕ್ಕಿದೆ. ಈ ಹಿನ್ನೆಲೆಯಲ್ಲಿ ಈ ವರ್ಷ ನಾಳೆ ನಡೆಯುವಂತಹ ಶಿಬಿರದಲ್ಲಿ ನಿರೀಕ್ಷೆ ಎಷ್ಟರದ್ದಿದೆ? ನಾವು ಪ್ರತಿ ವರ್ಷ 100 ಟಾರ್ಗೆಟ್ ಹಾಕೊಳ್ತೀವಿ. ಸೊ 150-170 ತನಕ ರೀಚ್ ಆಗ್ತಿದ್ವಿ. ಕಳೆದ 2 ವರ್ಷಗಳ ಹಿಂದೆ 150 ಟಾರ್ಗೆಟ್ ಹಾಕೊಂಡಿದ್ವಿ. 203 ಆ್ಯಕ್ಚುಲಿ ಆ ವರ್ಷದಲ್ಲಿ ಜನ ಬಂದಿದ್ದರು. ಬಟ್ ಅದರಲ್ಲಿ ಕೆಲವೊಂದು ರಿಜೆಕ್ಷನ್ ಆಗಿ 186 ಯೂನಿಟ್ಸ್ಗಳನ್ನು ಆ ಸಂದರ್ಭದಲ್ಲಿ ನಾವು ಕಲೆಕ್ಟ್ ಮಾಡಿದ್ವಿ. ಒಂದು 20-22 ಜನದ ರಿಜೆಕ್ಟ್ ಆಗೋಗಿತ್ತು. ಈ ಸರಿನೂ ನಮ್ಮದು 100+ ಟಾರ್ಗೆಟ್ ಇದೆ. ಸೊ ದಾಂಡೇಲಿ ಜನರ ಪ್ರತಿ ವರ್ಷ ನಮ್ಗೆ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಮಾಡುವಂಥ ಕ್ಯಾಂಪ್ಗಳಲ್ಲಿ ಯಶಸ್ಸನ್ನು ಕಾಣ್ತಾ ಬಂದಿದ್ದೀವಿ. ಈ ವರ್ಷವೂ ಕೂಡ ಅಷ್ಟು ಆಗ್ಬೋದು ಅನ್ನೋಂಥ ನಂಬಿಕೆ ಇದೆ ನಮಗೆ.